ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಎಲ್ಲಾ ಸಬ್ಜೆಕ್ಟ್ನ ಎಲ್ಲಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ಹೇಗೆ ಫೈಂಡ್ ಔಟ್ ಮಾಡಬಹುದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅದನ್ನು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇಂತಹ ವಿಡಿಯೋಸ್ಗಳು, ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ಸ್ಗಳು ನಮ್ಮ ಪರೀಕ್ಷೆ ಚಾನೆಲ್ನಲ್ಲಿ ಮಾತ್ರ ಸಿಗತ್ತೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಹೇಗೆ ಸರ್ ಎಲ್ಲಿ ಸಿಗತ್ತೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತೀರಾ? ಸಿಂಪಲ್ಲು, ಗೂಗಲಿಗೆ ಹೋಗ್ತೀರಾ, LBA SSLC ಕರ್ನಾಟಕ ಅಂತ ಹಾಕ್ತೀರಾ. ಸರ್ LBA ಇಂಪಾರ್ಟೆಂಟಾ? ಸ್ವಲ್ಪ ನಿಲ್ಲಿ, ಎಂಟರ್. ಇದಾದ್ಮೇಲೆ ಇಲ್ಲಿ ನೀವು ಕಾಣಬಹುದು ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೆಟೀರಿಯಲ್ DSCRT ಕರ್ನಾಟಕ. ಇಲ್ಲಿ ಎಷ್ಟೇ ಸ್ಟ್ಯಾಂಡರ್ಡು, ನೀವು 10th ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಡೇಟ್ ನೋಡಿ, 13/8/2026 ಅಂದರೆ ಅಪ್ಡೇಟ್ ಆಗಿರುವಂತಹದ್ದು. ಇಂಗ್ಲೀಷ್ ಕನ್ನಡ ಎಲ್ಲ ಎಲ್ಲಿದೆ? ಕನ್ನಡ ಮೀಡಿಯಂ ಇದೆ, ಇಂಗ್ಲೀಷ್ ಮೀಡಿಯಂ ಇದೆ. ನಾವು ಸೋಷಿಯಲ್ ಸೈನ್ಸಿಗೆ ಹೋಗೋಣ. ಕ್ಲಿಕ್ ಮಾಡಿದೆ. ಡಿಂಗ್ 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 ಡೌನ್ಲೋಡ್ ಆಯ್ತಾ? ಓಯ್ ಡೌನ್ಲೋಡ್ ಆಗೋ, ಡೌನ್ಲೋಡ್ ಆದ? ಓಯ್ 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 ಎಸ್. ಇಲ್ಲಿ ಡೌನ್ಲೋಡ್ ಮೇಲೂ ಕ್ಲಿಕ್ ಮಾಡ್ತೇನೆ. ಇದು ಬೇಡ, ಕ್ಲಿಕ್ ಆಯಿತು. ಡೌನ್ಲೋಡ್ PDF ಕೊಡ್ತೇನೆ, ಸೇವ್ ಕೊಡ್ತೇನೆ. ಅದಾದಮೇಲೆ ಡೌನ್ಲೋಡ್ ಆಯ್ತಾ? ಎಸ್. ಇಲ್ಲಿ ನಮ್ಮ LBA ರಿವೈಸ್ಡ್ ಇಲ್ಲಿ ಕಾಣಬಹುದು, 26-27 ಅಂತ ಕಾಣಿಸುತ್ತೆ. ಅದಾದಮೇಲೆ ಫಸ್ಟ್ ಚಾಪ್ಟರಿಗೆ ಹೋಗೋಣ. ಜುಗ್ 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 ಎ ಎ ಎ ಎ ಎ ಎಲ್ಲೋಯ್ತು? ಹಾಂ, ಸೊ ಇಲ್ಲಿದೆ ನಮ್ಮ ಫಸ್ಟ್ ಚಾಪ್ಟರು. ಸೊ ಇಲ್ಲಿ ಯಾವ್ದು ಇಂಪಾರ್ಟೆಂಟು, ಯಾವ್ದು ಡಿಫಿಕಲ್ಟ್? ಸಿಂಪಲ್. ಏನು ಮಾಡಬೇಕಂದ್ರೆ, ಯಾವುದ್ರ ಮುಂದೆ ಇಯರ್ಸ್ ಹಾಕಿರ್ತಾರೋ ಜೂನ್ 2022, ಅದರ ಅರ್ಥ ಏನು? ದ್ಯಾಟ್ಸ್ ಅ PYQ, ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರುತ್ತೆ. ಅದರ ಅರ್ಥ ಏನು? ವೆರಿ ವೆರಿ ಇಂಪಾರ್ಟೆಂಟು. ಇದೇ ಲಾಜಿಕ್ಕು. ಫಾರ್ ಎಕ್ಸಾಂಪಲ್ LBSಗಳಲ್ಲಿ ಏನೂ ಓದ್ಲಿಕ್ಕೆ ಆಗಲಿಲ್ಲ ಅಂದ್ರು ಯಾವುದ್ರ ಮುಂದೆ ಇಯರ್ಸ್ ಹಾಕಿರ್ತಾರೋ ಅದನ್ನ ಓದಿ. ಡ್ಯುಯಲ್ ಗವರ್ಮೆಂಟು, ಕಾನ್ಸ್ಟಾಂಟಿನೋಪಲ್ 1453, ಹಾಗೆ ಯಾವುದಾದ್ರ ಮುಂದೆ ಇಯರ್ ಇದೆಯೋ ಅವು ನಿಮ್ಮ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದರಲ್ಲೂ 2 ಸಲ 3 ಸಲ ಬಂದಿದೆ ಅನ್ನೋದ್ರ ಅರ್ಥ ಏನು? ಅದು ಬೋರ್ಡ್ ಪೇಪರ್ ಸೆಟ್ ಮಾಡೋರ ಫೇವ್ರೇಟ್ ಕ್ವಶನ್ ಆಗಿರತ್ತೆ. ಹೇಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಪ್ರತಿಯೊಂದು ಸಬ್ಜೆಕ್ಟಿಗೆ ಫೈಂಡ್ ಔಟ್ ಮಾಡೋದು? ಸಿಂಪಲ್ಲು. LBA ಡಾಕ್ಯುಮೆಂಟನ್ನು ತಗೊಳ್ತೀರಾ, ಅದರಲ್ಲಿ ಯಾವ್ಯಾವ ಕ್ವಶನ್ಸ್ಗಳ ಮುಂದೆ ಇಯರ್ಸ್ಗಳು ಮೆನ್ಷನ್ ಆಗಿರುತ್ತೋ ಅದು ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗತ್ತೆ. ಅದನ್ನ ಯಾವುದೇ ಕಂಡೀಷನ್ದಲ್ಲೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸರ್ ನನ್ನ ಕ್ವಶನ್ಸು ಇದೆ, ಆನ್ಸರ್ಸು ಇದೆ, ಬಟ್ ನನಗೆ ಸಾಲ್ವ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗ್ತಾ ಇದೆ, ನನಗೇನೂ ಅರ್ಥ ಆಗ್ತಾ ಇಲ್ಲ. ಹಾಗಿದ್ರೆ ನೀವು ನಮ್ಮ ಪ್ರಥಮ ಬ್ಯಾಚನ್ನು ಜಾಯ್ನ್ ಆಗಿ. ಅದರಲ್ಲಿ LBA PYQs ಬೇಸ್ಡ್ ರಿವಿಷನ್ಸ್ಗಳಾಗತ್ತೆ. ಡೈಲಿ ಕ್ಲಾಸಸ್ಗಳು ಇರುತ್ತೆ. ಕ್ಲಾಸಸ್ಗಳಲ್ಲಿ ಡೌಟ್ ಸಾಲ್ವಿಂಗ್ ಅನ್ನ ಮಾಡ್ತೇವೆ. PYQs ನೋಟ್ಸ್ಗಳನ್ನ ಪ್ರೊವೈಡ್ ಮಾಡಲಾಗತ್ತೆ. FA SA ಎಕ್ಸಾಮ್ಸ್ಗಳಿಗೆ ಫುಲ್ ಸಪೋರ್ಟ್ ಅನ್ನ ಕೊಡ್ತೇವೆ. ಚಾಪ್ಟರ್ ಟೆಸ್ಟ್ಗಳಿವೆ, ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳಿವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೇ ಅಲ್ಲಿ ನಿಂತು ನಿಮಗೆ ಪಾಠವನ್ನ ಮಾಡ್ತೇನೆ. ಹಾಗೆ ಇದೇ ಬ್ಯಾಚ್ನಿಂದ ಹೋದ ವರ್ಷ ಅದೆಷ್ಟೋ ಮಕ್ಕಳು 620+ ಅನ್ನ ತೆಗೆದುಕೊಂಡಿದ್ದಾರೆ. ಸುಬ್ರಹ್ಮಣ್ಯನಂತಹ ಮಕ್ಕಳು 622 ಅನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಟಾಪರು, ರ್ಯಾಂಕರು ಆಗಬೇಕಂದ್ರೆ ಪ್ರಥಮ ಬ್ಯಾಚು ನಿಮ್ಮ ಬೆಸ್ಟ್ ಸೋರ್ಸ್ ಆಗಿರುತ್ತೆ. ಜಾಯ್ನ್ ಆಗಲಿಕ್ಕೆ ನಿಮಗೆ ಪಿನ್ಡ್ ಕಮೆಂಟು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಪ್ರಥಮ ಬ್ಯಾಚನ್ನು ಜಾಯ್ನ್ ಆಗಬಹುದು. ಆದರ್ಶ್ ಕೂಪನ್ ಕೋಡನ್ನು ಹಾಕಿದ್ರೆ ನಿಮಗೆ ಎಕ್ಸ್ಟ್ರಾ 500 ಡಿಸ್ಕೌಂಟ್ ಸಹ ಸಿಗುತ್ತೆ. ಹೀಗಾಗಿ ಅದರ ಪೂರ್ತಿ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹದೇ ವಿಡಿಯೋಗಳಿಗೋಸ್ಕರ, ಯಾಕಂದರೆ ಇಲ್ಲಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಹಾಗೆ ಇದೇ ಆಗಸ್ಟ್ 28 7 PM ಗೈಡ್ ಬುಕ್ಗಳು ಲಾಂಚ್ ಆಗ್ತಾ ಇವೆ ಫಾರ್ ಆಲ್ ಅವರ್ ಸ್ಟೂಡೆಂಟ್ಸ್. ಕನ್ನಡ ಮೀಡಿಯಂ ಇರಲಿ, ಇಂಗ್ಲಿಷ್ ಮೀಡಿಯಂ ಇರಲಿ, ಇಬ್ಬರಿಗೂ ಸಹ ಗೈಡ್ ಬುಕ್ಸ್ಗಳು ಬರ್ತಾ ಇವೆ. ಹೀಗಾಗಿ ಈಗಲೇ ಜಾಯ್ನ್ ಆಗೋದನ್ನು ಮರಿಬೇಡಿ. ಹಾಗೆ ನಮ್ಮ ಪರೀಕ್ಷಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ, ನಗಿಸ್ತಾ ಇರಿ. ಯಾಕಂದ್ರೆ ಜೀವನ ಚಿಕ್ಕದೋ ದೊಡ್ಡದೋ ಏನೇ ಇರಲಿ ನಗ್ತಾ ಇರಬೇಕು. ಇದೇ ನೋಟಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.